ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಹಿರಿಯ ವಕೀಲರಾದಂತಹ ರಂಗನಾಥ್ ರೆಡ್ಡಿ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಇವತ್ತಿನಿಂದ ಟ್ರಯಲ್ ಆರಂಭ ಅಂತಂದ್ರೆ ಪ್ರಾಸಿಕ್ಯೂಷನ್ ಎಲ್ಲವೂ ಕೂಡ ಆರಂಭ, ಕ್ರಾಸ್ ಎಕ್ಸಾಮಿನೇಷನ್ ಆರಂಭ ಅನ್ನುವಂತ ವಿಚಾರ. ಆದ್ರೆ ಮೊದಲಿಗೆ ಈ ಟ್ರಯಲ್ ಯಾವ ರೀತಿ ನಡೆಯುತ್ತೆ ಅನ್ನುವಂತ ಒಂದಷ್ಟು ಸಾಮಾನ್ಯ ಪ್ರಶ್ನೆ, ಅದರ ಜೊತೆಗೆ 7 ಮತ್ತು 8ನೇ ಸಾಕ್ಷ್ಯ ಆಗಿರುವಂತಹ ರೇಣುಕಾ ಸ್ವಾಮಿ ತಂದೆ ತಾಯಿಯನ್ನ ಮೊದಲು ಕರೆಸಿಕೊಂಡಿರೋದು ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇವತ್ತು ಟ್ರಯಲ್ ಯಾವ ರೀತಿ ನಡೆಯುತ್ತೆ, ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತಾ? ಮೇಡಮ್ ನೋಡಿ, ಈ ಸಾಕ್ಷಿ ವಿಚಾರಣೆಯಲ್ಲಿ 2 ಭಾಗಗಳಿರ್ತದೆ. ಒಂದು ಮುಖ್ಯ ವಿಚಾರಣೆ, ಅದು ಅಭಿಯೋಜನೆಯವರು ಅಂದ್ರೆ ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅವ್ರ ಸಾಕ್ಷಿಗಳನ್ನ ಅವರ ಕೇಸಿಗೆ ಅನುಗುಣವಾಗಿ ಸಾಕ್ಷಿ ನುಡಿಲಿಕ್ಕೆ ಅವರು ಮುಖ್ಯ ವಿಚಾರಣೆಯನ್ನ ಮಾಡುವಂತದ್ದು. ನಂತರ ಈ ಆರೋಪಿ ಪರ ವಕೀಲರು ಯಾರಿರ್ತಾರೆ ಅಂದ್ರೆ ಡಿಫೆನ್ಸ್ ಲಾಯರ್ಸ್ ಅಂತ ನಾವೇನ್ ಕರಿತೀವಿ, ಅವರು ಆ ಸಾಕ್ಷಿಗಳನ್ನ ಪಾರ್ಟಿ ಸವಾಲ್ ಮಾಡುವಂತದ್ದು, ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತದ್ದು. ನೋಡಿ, ಇದು ಎಲ್ಲಾ ಕ್ರಿಮಿನಲ್ ಪ್ರಕ್ರಿಯೆಗಳಲ್ಲೂ ಏನೊಂದು ವಿಚಾರಣಾ ಹಂತದಲ್ಲಿ ಇದು ನಡೆಯುವಂತಹ ಒಂದು ಕ್ರಿಮಿನಲ್ ಕಾರ್ಯವಿಧಾನದ ಒಂದು ಪ್ರಕ್ರಿಯೆ ಆಗಿರ್ತದೆ. ನೋಡಿ, ಈಗ ಮುಖ್ಯ ವಿಚಾರಣೆಯಲ್ಲಿ ಸಾಕ್ಷಿ ಏನಾದ್ರೂ ಈ ಅಭಿಯೋಜನೆಗೆ ಅನುಕೂಲವಾಗಿ ಸಾಕ್ಷಿಯನ್ನ ನುಡಿದಿದ್ದೇ ಆದ್ರೆ ನಾವು ಅದರ ಸತ್ಯಾಸತ್ಯತೆಯನ್ನ ಹೊರ ಎಳಿಲಿಕ್ಕೆ ಅಥವಾ ಆರೋಪಿಗಳ ಪರವಾಗಿ ಆ ಪಾರ್ಟಿ ಸವಾಲನ್ನ ಮಾಡುವಂತದ್ದು. ಒಂದ್ ವೇಳೆ ಈ ಸಾಕ್ಷಿಗಳೇನಾದ್ರೂ ಅಭಿಯೋಜನೆಗೆ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಪ್ರತಿಕೂಲವಾಗಿ ಸಾಕ್ಷಿಯನ್ನ ನುಡಿದಲ್ಲಿ ಅಂದ್ರೆ ಹಾಸ್ಟೈಲ್ ಆದಲ್ಲಿ ನಾವು ಹೆಚ್ಚಿನ ಒಂದು ತೀವ್ರತೆಯಿಂದ ಒಂದು ಪಾರ್ಟಿ ಸವಾಲ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇಲ್ಲಿ ವಿಶೇಷವಾಗಿ ಅಭಿಯೋಜನೆಯವರು ಮೊದಲನೇದಾಗಿ ಚಾಸ 6 ಮತ್ತು 7, ಚಾಸ ಅಂದ್ರೆ ಚಾರ್ಜ್ ಶೀಟ್ ವಿಟ್ನೆಸಸ್ ಅಂತ CWs ಅಂತ ಕರಿತೀವಿ ನಾವು. ಸೊ ಅವರು ಏನು ಈ ನ್ಯಾಯಾಲಯದಲ್ಲಿ ಚಾಸ 6 ಮತ್ತು 7 ಅಂದ್ರೆ ಆ ಮೃತರ ತಂದೆ ಮತ್ತು ತಾಯಿಯನ್ನ ಮೊದಲೇ ಅವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕೆ ಪ್ರಾಸಿಕ್ಯೂಷನ್ ಅವರು ಅನುಮತಿಯನ್ನ ಕೋರಿದ್ರು ಮೊನ್ನೆ ನ್ಯಾಯಾಲಯದಲ್ಲಿ. ಅದಕ್ಕೆ ನಾವು ತಕರಾರನ್ನು ಕೂಡ ಸಲ್ಲಿಸಿದ್ವಿ. ಆದ್ರೆ ಅದು ಏನೊಂದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟದ್ದು. ಹಾಗಾಗಿ ಅವರಿಗೆ ಸಮನ್ಸ್ ಜಾರಿ ಮಾಡಿ ಅವರನ್ನ ಸಾಕ್ಷಿಯನ್ನಾಗಿ ವಿಚಾರಣೆ ಮಾಡಲಿಕ್ಕೆ ಅನುಮತಿ ಅಭಿಯೋಜನೆಗೆ ನೀಡಿರುತ್ತದೆ ನ್ಯಾಯಾಲಯ. ರೈಟ್ ಸರ್, ಅದರ ಜೊತೆಯಲ್ಲಿ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಹೇಳಲಾಗ್ತಾ ಇತ್ತು. ಈಗ ಹಾಕಿರುವಂತಹ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಸೆಕ್ಷನ್ಗಳ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದ್ವು. ಅನೇಕ ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಇಲ್ಲ ಸಲ್ಲದ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಅನ್ನುವಂಥದ್ದು. ಅದರ ಬಗ್ಗೆ ಕೂಡ ಕ್ರಾಸ್ ಎಕ್ಸಾಮಿನೇಷನ್ಸ್ ಮುಂದಿನ ಹಂತಗಳಲ್ಲಿ ನಡೆಯುತ್ತಾ ಅನ್ನೋ ಪ್ರಶ್ನೆ. ಅಳವಡಿಕೆ ಸಾಕ್ಷಿಗಳನ್ನ ನಾವು ಕೇಳಲಿಕ್ಕೆ ಬರೋದಿಲ್ಲ. ಅದು ತನಿಖಾಧಿಕಾರಿ ಯಾವತ್ತು ವಿಚಾರಣೆಗೆ ಒಳಪಡ್ತಾರೆ ಅಂದ್ರೆ ಈ ಕೇಸಿನ ತನಿಖಾಧಿಕಾರಿ ಯಾರಿದ್ದಾರೆ ಅವರಿಗೆ ಸೆಕ್ಷನ್ಗಳ ಅಳವಡಿಕೆಯ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಆದ್ರೆ ಖಾಸಗಿ ಸಾಕ್ಷಿಗಳು ಏನಿದ್ದಾರೆ ಅವರನ್ನ ನಾವು ಸೆಕ್ಷನ್ಗಳ ಅಳವಡಿಕೆಗೆ ಸಂಬಂಧಪಟ್ಟಂಗೆ ನಾವು ಪ್ರಶ್ನೆಗಳು ಕೇಳಂಗಿಲ್ಲ. ಕೇಸಿನ ಏನೊಂದು ಫ್ಯಾಕ್ಟ್ಸ್ ಏನಿರ್ತದೆ ಅಂಶಗಳು ಅದರ ಬಗ್ಗೆ ಮಾತ್ರ, ಅಂದ್ರೆ ಈಗೇನು ಅವರು ಸಾಕ್ಷಿ ನುಡಿತಿದ್ದಾರೆ ಆ ಸಾಕ್ಷಿಯನ್ನ ಅದು ಯಾವ ರೀತಿ ಅದು ಸುಳ್ಳಾಗಿರ್ಬೋದು ಅಥವಾ ಯಾವ ರೀತಿ ಅನುಮಾನಗಳಿಂದ ಕೂಡಿದೆ ಅನ್ನೋದು ಒಂದು ಅಂಶಗಳನ್ನ ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡು ಪಾರ್ಟಿ ಸವಾಲನ್ನ ಮಾಡ್ತೀವಿ ಮೇಡಮ್. ರೈಟ್. ಅಂದ್ರೆ ಯಾವ ರೀತಿ ಇದು ನಂಬಲು ಅರ್ಹ ಅಲ್ಲ ಈ ಸಾಕ್ಷಿಗಳು ಅನ್ನೋದನ್ನ ಸಾಬೀತುಪಡಿಸೋದು ಅದು ಆರೋಪಿಗಳ ಪರ ವಕೀಲರ ಅಂದ್ರೆ ನಮ್ಮ ಒಂದು ಜವಾಬ್ದಾರಿ ಆಗಿರ್ತದೆ. ಇವತ್ತು ರಂಗನಾಥ್ ಸರ್, ಅದರ ಜೊತೆಯಲ್ಲಿ ಇವತ್ತು ಈಗ ರೇಣುಕಾ ಸ್ವಾಮಿ ತಂದೆ ಹಾಗೂ ತಾಯಿ ಕೋರ್ಟ್ ಮುಂದೆ ಹಾಜರಾಗ್ತಾರೆ, ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಈಗ ಉಳಿದಂತ 17 ಆರೋಪಿಗಳು, ಅದರಲ್ಲಿ ಯಾರ್ಯಾರು ಆನ್ಲೈನ್ ಅಟೆಂಡ್ ಆಗ್ತಾರೆ, ಜೊತೆಯಲ್ಲಿ ಆಫ್ಲೈನ್ ಯಾರ್ಯಾರು ಅಟೆಂಡ್ ಆಗ್ತಾರೆ, ಅಥವಾ ಎಲ್ಲರೂ ಕೂಡ ಅಟೆಂಡ್ ಆಗಬೇಕು ಅನ್ನುವಂತ ನಿಯಮಗಳಂತದ್ದೇನು ಇಲ್ವಾ? ಅದ್ರ ಬಗ್ಗೆ ಮೇಡಮ್ ನೋಡಿ, ಇಲ್ಲಿ ಪ್ರತ್ಯೇಕವಾಗಿ 2 ರೀತಿಯ ಸಂದರ್ಭಗಳು ಇರ್ತವೆ. ಒಂದು, ಈಗ ಕೆಲವೊಂದು ಸಾರಿ ಸಾಕ್ಷಿಗಳು ಬರಲೇಬೇಕಾಗ್ತದೆ, ಕ್ಷಮಿಸಿ, ಈ ಆರೋಪಿಗಳು ಹಾಜರು ಇರಲೇಬೇಕಾಗ್ತದೆ. ಅದು ಯಾವ ರೀತಿ ಅಂತಂದ್ರೆ, ಈಗ ಉದಾಹರಣೆಗೆ ಪ್ರತ್ಯಕ್ಷದರ್ಶಿಯ ಸಾಕ್ಷಿಯನ್ನ ಅಭಿಯೋಜನೆಯವರು ಏನಾದ್ರು ಸಾಕ್ಷಿ ಒಂದು ವಿಚಾರಣೆಗೆ ಒಳಪಡಿಸಿದಲ್ಲಿ ಆತ ನ್ಯಾಯಾಲಯದಲ್ಲಿ ಆರೋಪಿಗಳನ್ನ ನೋಡಿ ಪ್ರತ್ಯಕ್ಷವಾಗಿ ನೋಡಿ ಕಂಡು ಹಿಡಿಯೋದು ಅದು ಮಾಡಲೇಬೇಕಾಗ್ತದೆ. ಸಂದರ್ಭಗಳಲ್ಲಿ ಆರೋಪಿಗಳು ಅದು ಮ್ಯಾಂಡೇಟರಿ, ಅವರು ಇರಲೇಬೇಕು ನ್ಯಾಯಾಲಯದ ಮುಂದೆ. ಆದ್ರೆ ಈಗ ಸಾಂದರ್ಭಿಕ ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳು ಇರಲೇಬೇಕು ಅನ್ನೋ ಒಂದು ಕಡ್ಡಾಯ ಏನು ನಿಯಮ ಇರೋದಿಲ್ಲ. ಅಂದ್ರೆ
ಅವರ ಒಂದು ಆಬ್ಸೆನ್ಸ್ ಅಂದ್ರೆ ಅವ್ರು ಏನ್ ಬಂದಿರೋದಿಲ್ಲ ಸಕಾರಣಗಳನ್ನ ಕೊಟ್ಟು ಒಬ್ಬರೋ ಇಬ್ಬರು ಆರೋಪಿಗಳು ಒಂದು ವಿನಾಯಿತಿಯನ್ನ ಪಡ್ಕೋಬಹುದು ಆ ಒಂದು ದಿನಕ್ಕೆ. ಮತ್ತು ಈಗ ಯಾರ್ಯಾರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಯಾರು ಇರ್ತಾರೆ ಅಂದ್ರೆ ಈಗ ಯಾರ್ಯಾರು ಈಗ ಒಂದು ಜೈಲಿನಲ್ಲಿ ಇರುವಂತದ್ದು ಅವರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅವರು ವಿಚಾರಣೆಯನ್ನ ವೀಕ್ಷಿಸ್ತಾ ಇರ್ತಾರೆ. ವೀಕ್ಷಿಸಿ ಹಾಗೂ ಅವರ ಒಂದು ಅವ್ರಿಗೆ ಪ್ರತಿಯೊಂದು ವಿಚಾರಣೆ ಕೂಡ ಅವ್ರಿಗೆ ಕೇಳ್ತಿರುತ್ತೆ. ಇನ್ನು ಎರಡನೇದಾಗಿ ಯಾರ್ಯಾರು ಬೇಲ್ನ ಮೇಲೆ ಹೊರಗಿದ್ದಾರೆ ಅವರು ನ್ಯಾಯಾಲಯದಲ್ಲೇ ಅಲ್ಲಿ ಬಂದು ಹಾಜರಾಗಿ ವಿಚಾರಣೆಯನ್ನ ಅವರು ವೀಕ್ಷಿಸಬಹುದಾಗಿದೆ ಮೇಡಮ್. ರೈಟ್. ಅದರ ಜೊತೆಯಲ್ಲಿ ಈ ಹಾಕಿರುವಂತಹ ಸೆಕ್ಷನ್ಸ್ ಗಳೆಲ್ಲವೂ ಕೂಡ ಗಂಭೀರ ಸ್ವರೂಪದ್ದು, ಬಹಳ ಸ್ಟ್ರಾಂಗ್ ಆಗಿರುವಂತಹ ಸೆಕ್ಷನ್ಸ್. ಆರೋಪ ಸಾಬೀತುಪಡಿಸುವಂತಹ ಪ್ರಕ್ರಿಯೆ ಈಗ ಆರಂಭ ಆಗ್ತಾ ಇರುವುದು. ಒಂದು ವೇಳೆ ಆರೋಪ ಸಾಬೀತು ಆಗಿದ್ದೇ ಆದಲ್ಲಿ ಜೀವಾವಧಿ, ಮರಣದಂಡನೆ, ಗಲ್ಲು ಶಿಕ್ಷೆ ಇಂತಹ ಅನೇಕ ವಿಚಾರಗಳು ಚರ್ಚೆ ಆಗ್ತಾ ಇರೋದು. ನಿಮ್ಗೆ ಏನ್ ಅನ್ಸುತ್ತೆ ಆರೋಪಗಳನ್ನ ಸಾಬೀತು ಮಾಡಿದಂತಹ ಸಂದರ್ಭದಲ್ಲಿ ಈ ಕೇಸ್ ಅಥವಾ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನಾಗಬಹುದು ಅಂತ? ನೋಡಿ ಮೇಡಮ್, ಈಗ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪವನ್ನ ಸಾಬೀತುಪಡಿಸುವ ಹೊರೆ ಅದು ಅಭಿಯೋಜನೆ ಮೇಲೆ ಇರುವಂತದ್ದು. ಆ ಹೊರೆ ಯಾವತ್ತು ಆರೋಪಿಗಳ ಮೇಲೆ ಇರೋದಿಲ್ಲ. ಸಾಬೀತುಪಡಿಸುವ ಹೊರೆ ಯಾವತ್ತು ಅಭಿಯೋಜನೆಯ ಮೇಲೆ ಅಂದ್ರೆ ಪೊಲೀಸ್ನವರು ಮತ್ತು ಅಭಿಯೋಜಕರ ಮೇಲೆ, ಪ್ರಾಸಿಕ್ಯೂಟರ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿನ ಮೇಲೆ ಇರುವಂತಹ ಒಂದು ಹೊರೆ. ಹಾಗಾಗಿ ನಾವು ಈ ಕೇಸು ಯಾವ ರೀತಿ ನಂಬಲಿಕ್ಕೆ ಒಂದು ಅರ್ಹವಾದ ಕೇಸ್ ಅಲ್ಲ ಹಾಗೂ ಯಾವ್ಯಾವ ಒಂದು ದೋಷಗಳು ಕಂಡು ಬರ್ತಿವೆ ಇವುಗಳನ್ನ ಮನೆ ನ್ಯಾಯಾಲಯಕ್ಕೆ ಮಂದಟ್ಟು ಮಾಡಿಕೊಡೋದು ಅಷ್ಟೇ ಆರೋಪಿಗಳ ಪರ ವಕೀಲರ ಒಂದು ಕೆಲಸ ಆಗಿರುತ್ತೆ. ಅದಾದ ನಂತರ ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟದ್ದು. ಈಗ ಕೇಸು ಖುಲಾಸೆ ಆಗ್ತದೋ ಅಥವಾ ಶಿಕ್ಷೆ ಆಗ್ತದೋ ಅಂತ ಮಾತಾಡೋದು ತಪ್ಪಾಗ್ತದೆ. ಯಾಕಂದ್ರೆ ನ್ಯಾಯಾಲಯದಲ್ಲಿ ಈಗಾಗಲೇ ಮ್ಯಾಟ್ರಿಸ್ ಅಂಡರ್ ಅಡ್ಜುಡಿಕೇಶನ್, ನ್ಯಾಯಾಲಯದಲ್ಲಿ ಈಗಾಗಲೇ ವಿಚಾರಣೆಯಲ್ಲಿ ಇರೋದ್ರಿಂದ ಈ ಒಂದು ಪ್ರಕರಣ ಆ ರೀತಿ ಅದು ನಾವು ಆ ರೀತಿ ಒಂದು ಕನ್ಕ್ಲೂಷನ್ಗೆ ಬರೋದು ತಪ್ಪಾಗ್ತದೆ ಮೇಡಮ್. ಆ ರೀತಿ ನಾವು ಮಾತಾಡಂಗೂ ಇಲ್ಲ ಆಕ್ಚುಲಿ. ರೈಟ್. ಆಲ್ ರೈಟ್ ರಂಗನಾಥ್ ಸರ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಇವತ್ತಿನಿಂದ ಟ್ರಯಲ್ ಶುರುವಾಗ್ತಾ ಇದೆ. ಇವತ್ತು 7 ಮತ್ತು 8ನೇ ಸಾಕ್ಷ್ಯಗಳನ್ನಾಗಿ ಪರಿಗಣಿಸಿರುವಂತಹ ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿ ಅವರಿಬ್ಬರನ್ನೂ ಕೂಡ ಇವತ್ತು ಖುದ್ದು ಕೋರ್ಟ್ಗೆ ಹಾಜರಾಗಿ ಅವರು ಸಾಕ್ಷ್ಯವನ್ನ ನೀಡಲಿದ್ದಾರೆ. ಕಾಶಿನಾಥಯ್ಯ ಹಾಗೆ ರತ್ನಪ್ರಭಾ ಇಬ್ರು ಕೂಡ ಇವತ್ತು ಹಾಜರಿರ್ತಾರೆ. ಈಗಾಗಲೇ ಸಮನ್ಸ್ ಕೂಡ ಕೊಟ್ಟಿದ್ದಾರೆ ಅವರಿಗೆ. ಅವರು ಕೊನೆಯದಾಗಿ ಯಾವಾಗ ಭೇಟಿ ಮಾಡಿದ್ರು, ಅಪಹರಣ ಆಗಿದ್ದಂತ ವಿಚಾರ, ಅವ್ರಿಗೆ ಗೊತ್ತಿದ್ದಂತ ವಿಚಾರ, ಶವ ಪತ್ತೆ ಆದಂತ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ವಿವರಗಳು ಇದೆಲ್ಲವನ್ನೂ ಕೂಡ ನ್ಯಾಯಾಲಯಕ್ಕೆ ತಿಳಿಸ್ತಾರೆ. ಜೊತೆಗೆ ಪ್ರಾಸಿಕ್ಯೂಷನ್ನ ಮಹತ್ವದ ಹಂತ ಇದು. ಹಾಗಾಗಿ ಸಾಕ್ಷ್ಯ ವಿಚಾರಣೆಯ ಮೂಲಕ ಈ ಪ್ರಕರಣಕ್ಕೊಂದು ತಿರುವು ಬರಬಹುದು ಅನ್ನುವಂತ ನಿರೀಕ್ಷೆ ಸದ್ಯಕ್ಕಿದೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಹಿರಿಯ ವಕೀಲರಾದಂತಹ ರಂಗನಾಥ್ ರೆಡ್ಡಿ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಇವತ್ತಿನಿಂದ ಟ್ರಯಲ್ ಆರಂಭ ಅಂತಂದ್ರೆ ಪ್ರಾಸಿಕ್ಯೂಷನ್ ಎಲ್ಲವೂ ಕೂಡ ಆರಂಭ, ಕ್ರಾಸ್ ಎಕ್ಸಾಮಿನೇಷನ್ ಆರಂಭ ಅನ್ನುವಂತ ವಿಚಾರ. ಆದ್ರೆ ಮೊದಲಿಗೆ ಈ ಟ್ರಯಲ್ ಯಾವ ರೀತಿ ನಡೆಯುತ್ತೆ ಅನ್ನುವಂತ ಒಂದಷ್ಟು ಸಾಮಾನ್ಯ ಪ್ರಶ್ನೆ, ಅದರ ಜೊತೆಗೆ 7 ಮತ್ತು 8ನೇ ಸಾಕ್ಷ್ಯ ಆಗಿರುವಂತಹ ರೇಣುಕಾಸ್ವಾಮಿ ತಂದೆ ತಾಯಿಯನ್ನ ಮೊದಲು ಕರೆಸಿಕೊಂಡಿರೋದು ಯಾಕೆ ಅನ್ನುವಂತ ಪ್ರಶ್ನೆ ಕೂಡ ಇದೆ. ಇವತ್ತು ಟ್ರಯಲ್ ಯಾವ ರೀತಿ ನಡೆಯುತ್ತೆ? ಕ್ರಾಸ್ ಎಕ್ಸಾಮಿನೇಷನ್ ನಡೆಯುತ್ತಾ? ಮೇಡಮ್ ನೋಡಿ, ಈ ಸಾಕ್ಷಿ ವಿಚಾರಣೆಯಲ್ಲಿ 2 ಭಾಗಗಳಿರ್ತದೆ. ಒಂದು ಮುಖ್ಯ ವಿಚಾರಣೆ, ಅದು ಅಭಿಯೋಜನೆಯವರು ಅಂದ್ರೆ ಯಾರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಇರ್ತಾರೆ ಅವರು ಸಾಕ್ಷಿಗಳನ್ನ ಅವರ ಕೇಸಿಗೆ ಅನುಗುಣವಾಗಿ ಸಾಕ್ಷಿ ನುಡಿಲಿಕ್ಕೆ ಅವರು ಮುಖ್ಯ ವಿಚಾರಣೆಯನ್ನ ಮಾಡುವಂತದ್ದು. ನಂತರ ಈ ಆರೋಪಿ ಪರ ವಕೀಲರು ಯಾರಿರ್ತಾರೆ ಅಂದ್ರೆ ಡಿಫೆನ್ಸ್ ಲಾಯರ್ಸ್ ಅಂತ ನಾವೇನ್ ಕರಿತೀವಿ, ಅವರು ಆ ಸಾಕ್ಷಿಗಳನ್ನ ಪಾರ್ಟಿ ಸವಾಲ್ ಮಾಡುವಂತದ್ದು, ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತದ್ದು. ನೋಡಿ, ಇದು ಎಲ್ಲಾ ಕ್ರಿಮಿನಲ್ ಪ್ರಕ್ರಿಯೆಗಳಲ್ಲೂ ಏನೊಂದು ವಿಚಾರಣಾ ಹಂತದಲ್ಲಿ ಇದು ನಡೆಯುವಂತಹ ಒಂದು ಕ್ರಿಮಿನಲ್ ಕಾರ್ಯವಿಧಾನದ ಒಂದು ಪ್ರಕ್ರಿಯೆ ಆಗಿರ್ತದೆ. ನೋಡಿ, ಈಗ ಮುಖ್ಯ ವಿಚಾರಣೆಯಲ್ಲಿ ಸಾಕ್ಷಿ ಏನಾದ್ರೂ ಈ ಅಭಿಯೋಜನೆಗೆ ಅನುಕೂಲವಾಗಿ ಸಾಕ್ಷಿಯನ್ನ ನುಡಿದಿದ್ದೇ ಆದ್ರೆ ನಾವು ಅದರ ಸತ್ಯಾಸತ್ಯತೆಯನ್ನ ಹೊರ ಎಳಿಲಿಕ್ಕೆ ಅಥವಾ ಆರೋಪಿಗಳ ಪರವಾಗಿ ಆ ಪಾರ್ಟಿ ಸವಾಲನ್ನ ಮಾಡುವಂತದ್ದು. ಒಂದ್ ವೇಳೆ ಈ ಸಾಕ್ಷಿಗಳೇನಾದ್ರೂ ಅಭಿಯೋಜನೆಗೆ ಅಂದ್ರೆ ಪ್ರಾಸಿಕ್ಯೂಷನ್ಗೆ ಪ್ರತಿಕೂಲವಾಗಿ ಸಾಕ್ಷಿಯನ್ನ ನುಡಿದಲ್ಲಿ ಅಂದ್ರೆ ಹಾಸ್ಟೈಲ್ ಆದಲ್ಲಿ ನಾವು ಹೆಚ್ಚಿನ ಒಂದು ತೀವ್ರತೆಯಿಂದ ಒಂದು ಪಾರ್ಟಿ ಸವಾಲ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ನೋಡಿ, ಇಲ್ಲಿ ವಿಶೇಷವಾಗಿ ಅಭಿಯೋಜನೆಯವರು ಮೊದಲನೇದಾಗಿ ಚಾಸ 6 ಮತ್ತು 7, ಚಾಸ ಅಂದ್ರೆ ಚಾರ್ಜ್ ಶೀಟ್ ವಿಟ್ನೆಸಸ್ ಅಂತ CWs ಅಂತ ಕರಿತೀವಿ ನಾವು.
ಸೊ ಅವರು ಏನು ಈ ನ್ಯಾಯಾಲಯದಲ್ಲಿ ಚಾಸ 6 ಮತ್ತು 7 ಅಂದ್ರೆ ಆ ಮೃತರ ತಂದೆ ಮತ್ತು ತಾಯಿಯನ್ನ ಮೊದಲೇ ಅವರನ್ನ ವಿಚಾರಣೆಗೆ ಒಳಪಡಿಸಲಿಕ್ಕೆ ಪ್ರಾಸಿಕ್ಯೂಷನ್ ಅವರು ಅನುಮತಿಯನ್ನ ಕೋರಿದ್ರು ಮನೆ ನ್ಯಾಯಾಲಯದಲ್ಲಿ. ಅದಕ್ಕೆ ನಾವು ತಕರಾರನ್ನು ಕೂಡ ಸಲ್ಲಿಸಿದ್ವಿ. ಆದ್ರೆ ಅದು ಏನೊಂದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟದ್ದು. ಹಾಗಾಗಿ ಅವರಿಗೆ ಸಮನ್ಸ್ ಜಾರಿ ಮಾಡಿ ಅವರನ್ನ ಸಾಕ್ಷಿಯನ್ನಾಗಿ ವಿಚಾರಣೆ ಮಾಡಲಿಕ್ಕೆ ಅನುಮತಿ ಅಭಿಯೋಜನೆಗೆ ನೀಡಿರುತ್ತದೆ ನ್ಯಾಯಾಲಯ. ರೈಟ್ ಸರ್, ಅದರ ಜೊತೆಯಲ್ಲಿ ಈಗಾಗಲೇ ಒಂದಷ್ಟು ವಿಚಾರಗಳನ್ನ ಹೇಳಲಾಗ್ತಾ ಇತ್ತು. ಈಗ ಹಾಕಿರುವಂತಹ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಸೆಕ್ಷನ್ಗಳ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದ್ವು. ಅನೇಕ ಸೆಕ್ಷನ್ಗಳನ್ನ ಹಾಕಿದ್ದಾರೆ, ಇಲ್ಲ ಸಲ್ಲದ ಸೆಕ್ಷನ್ಗಳನ್ನ ಹಾಕಿದ್ದಾರೆ ಅನ್ನುವಂಥದ್ದು. ಅದರ ಬಗ್ಗೆ ಕೂಡ ಕ್ರಾಸ್ ಎಕ್ಸಾಮಿನೇಷನ್ಸ್ ಮುಂದಿನ ಹಂತಗಳಲ್ಲಿ ನಡೆಯುತ್ತಾ ಅನ್ನೋ ಪ್ರಶ್ನೆ. ಅಳವಡಿಕೆ ಸಾಕ್ಷಿಗಳನ್ನ ನಾವು ಕೇಳಲಿಕ್ಕೆ ಬರೋದಿಲ್ಲ. ಅದು ತನಿಖಾಧಿಕಾರಿ ಯಾವತ್ತು ವಿಚಾರಣೆಗೆ ಒಳಪಡ್ತಾರೆ ಅಂದ್ರೆ ಈ ಕೇಸಿನ ತನಿಖಾಧಿಕಾರಿ ಯಾರಿದ್ದಾರೆ ಅವರಿಗೆ ಸೆಕ್ಷನ್ಗಳ ಅಳವಡಿಕೆಯ ಬಗ್ಗೆ ನಾವು ಪ್ರಶ್ನೆಗಳನ್ನ ಕೇಳಬಹುದು. ಆದ್ರೆ ಖಾಸಗಿ ಸಾಕ್ಷಿಗಳೇನಿದ್ದಾರೆ ಅವರನ್ನ ನಾವು ಸೆಕ್ಷನ್ಗಳ ಅಳವಡಿಕೆಗೆ ಸಂಬಂಧಪಟ್ಟಂಗೆ ನಾವು ಪ್ರಶ್ನೆಗಳು ಕೇಳಂಗಿಲ್ಲ. ಕೇಸಿನ ಏನೊಂದು ಫ್ಯಾಕ್ಟ್ಸ್ ಏನಿರ್ತದೆ ಆ ಅಂಶಗಳು ಅದರ ಬಗ್ಗೆ ಮಾತ್ರ, ಅಂದ್ರೆ ಈಗೇನು ಅವರು ಸಾಕ್ಷಿ ನುಡಿತಿದ್ದಾರೆ ಆ ಸಾಕ್ಷಿಯನ್ನ ಅದು ಯಾವ ರೀತಿ ಅದು ಸುಳ್ಳಾಗಿರ್ಬೋದು ಅಥವಾ ಯಾವ ರೀತಿ ಅನುಮಾನಗಳಿಂದ ಕೂಡಿದೆ ಅನ್ನೋದು ಒಂದು ಅಂಶಗಳನ್ನ ಮಾತ್ರ ನಾವು ಗಮನದಲ್ಲಿ ಇಟ್ಕೊಂಡು ಪಾರ್ಟಿ ಸವಾಲನ್ನ ಮಾಡ್ತೀವಿ. ರೈಟ್. ಅಂದ್ರೆ ಯಾವ ರೀತಿ ಇದು ನಂಬಲು ಅರ್ಹ ಅಲ್ಲ ಈ ಸಾಕ್ಷಿಗಳು ಅನ್ನೋದನ್ನ ಸಾಬೀತುಪಡಿಸೋದು ಅದು ಆರೋಪಿಗಳ ಪರ ವಕೀಲರ ಅಂದ್ರೆ ನಮ್ಮ ಒಂದು ಜವಾಬ್ದಾರಿ ಆಗಿರ್ತದೆ. ಇವತ್ತು ರಂಗನಾಥ್ ಸರ್, ಅದರ ಜೊತೆಯಲ್ಲಿ ಇವತ್ತು ಈಗ ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿ ಕೋರ್ಟ್ ಮುಂದೆ ಹಾಜರಾಗ್ತಾರೆ. ಅವರನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡಲಾಗುತ್ತೆ. ಈಗ ಉಳಿದಂತ 17 ಆರೋಪಿಗಳು, ಅದರಲ್ಲಿ ಯಾರ್ಯಾರು ಆನ್ಲೈನ್ ಅಟೆಂಡ್ ಆಗ್ತಾರೆ, ಜೊತೆಯಲ್ಲಿ ಆಫ್ಲೈನ್ ಯಾರ್ಯಾರು ಅಟೆಂಡ್ ಆಗ್ತಾರೆ, ಅಥವಾ ಎಲ್ಲರೂ ಕೂಡ ಅಟೆಂಡ್ ಆಗಬೇಕು ಅನ್ನುವಂತ ನಿಯಮಗಳಂತದ್ದೇನು ಇಲ್ವಾ? ಅದ್ರ ಬಗ್ಗೆ ಮೇಡಮ್ ನೋಡಿ, ಇಲ್ಲಿ ಪ್ರತ್ಯೇಕವಾಗಿ 2 ರೀತಿಯ ಸಂದರ್ಭಗಳು ಇರ್ತವೆ. ಒಂದು, ಈಗ ಕೆಲವೊಂದು ಸಾರಿ ಸಾಕ್ಷಿಗಳು ಬರಲೇಬೇಕಾಗ್ತದೆ, ಕ್ಷಮಿಸಿ, ಈ ಆರೋಪಿಗಳು ಹಾಜರು ಇರಲೇಬೇಕಾಗ್ತದೆ. ಅದು ಯಾವ ರೀತಿ ಅಂತಂದ್ರೆ, ಈಗ ಉದಾಹರಣೆಗೆ ಪ್ರತ್ಯಕ್ಷದರ್ಶಿಯ ಸಾಕ್ಷಿಯನ್ನ ಅಭಿಯೋಜನೆಯವರು ಏನಾದ್ರು ಸಾಕ್ಷಿ ಒಂದು ವಿಚಾರಣೆಗೆ ಒಳಪಡಿಸಿದಲ್ಲಿ ಆತ ನ್ಯಾಯಾಲಯದಲ್ಲಿ ಆರೋಪಿಗಳನ್ನ ನೋಡಿ ಪ್ರತ್ಯಕ್ಷವಾಗಿ ನೋಡಿ ಕಂಡು ಹಿಡಿಯೋದು ಅದು ಮಾಡಲೇಬೇಕಾಗ್ತದೆ. ಸಂದರ್ಭಗಳಲ್ಲಿ ಆರೋಪಿಗಳು ಅದು ಮ್ಯಾಂಡೇಟರಿ, ಅವರು ಇರಲೇಬೇಕು ನ್ಯಾಯಾಲಯದ ಮುಂದೆ. ಆದ್ರೆ ಈಗ ಸಾಂದರ್ಭಿಕ ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳು ಇರಲೇಬೇಕು ಅನ್ನೋ ಒಂದು ಕಡ್ಡಾಯ ಏನು ನಿಯಮ ಇರೋದಿಲ್ಲ. ಅಂದ್ರೆ ಅವರ ಒಂದು ಆಬ್ಸೆನ್ಸ್ ಅಂದ್ರೆ ಅವ್ರು ಏನ್ ಬಂದಿರೋದಿಲ್ಲ, ಸಕಾರಣಗಳನ್ನ ಕೊಟ್ಟು ಒಬ್ಬರೋ ಇಬ್ಬರು ಆರೋಪಿಗಳು ಒಂದು ವಿನಾಯಿತಿಯನ್ನ ಪಡ್ಕೋಬಹುದು ಆ ಒಂದು ದಿನಕ್ಕೆ. ಮತ್ತು ಈಗ ಯಾರ್ಯಾರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಯಾರು ಇರ್ತಾರೆ ಅಂದ್ರೆ, ಈಗ ಯಾರ್ಯಾರು ಈಗ ಒಂದು ಜೈಲಿನಲ್ಲಿ ಇರುವಂತದ್ದು ಅವರು ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಅವರು ವಿಚಾರಣೆಯನ್ನ ವೀಕ್ಷಿಸ್ತಾ ಇರ್ತಾರೆ. ವೀಕ್ಷಿಸಿ ಹಾಗೂ ಅವ್ರಿಗೆ ಪ್ರತಿಯೊಂದು ವಿಚಾರಣೆ ಕೂಡ ಅವ್ರಿಗೆ ಕೇಳ್ತಿರುತ್ತೆ. ಇನ್ನು ಎರಡನೇದಾಗಿ ಯಾರ್ಯಾರು ಬೇಲ್ನ ಮೇಲೆ ಹೊರಗಿದ್ದಾರೆ ಅವರು ನ್ಯಾಯಾಲಯದಲ್ಲೇ ಅಲ್ಲಿ ಬಂದು ಹಾಜರಾಗಿ ವಿಚಾರಣೆಯನ್ನ ಅವರು ವೀಕ್ಷಿಸಬಹುದಾಗಿದೆ ಮೇಡಮ್. ರೈಟ್. ಅದರ ಜೊತೆಯಲ್ಲಿ ಈ ಹಾಕಿರುವಂತಹ ಸೆಕ್ಷನ್ಸ್ ಗಳೆಲ್ಲವೂ ಕೂಡ ಗಂಭೀರ ಸ್ವರೂಪದ್ದು, ಬಹಳ ಸ್ಟ್ರಾಂಗ್ ಆಗಿರುವಂತಹ ಸೆಕ್ಷನ್ಸ್. ಆರೋಪ ಸಾಬೀತುಪಡಿಸುವಂತಹ ಪ್ರಕ್ರಿಯೆ ಈಗ ಆರಂಭ ಆಗ್ತಾ ಇರುವುದು. ಒಂದು ವೇಳೆ ಆರೋಪ ಸಾಬೀತು ಆಗಿದ್ದೇ ಆದಲ್ಲಿ ಜೀವಾವಧಿ, ಮರಣದಂಡನೆ, ಗಲ್ಲು ಶಿಕ್ಷೆ, ಇಂತಹ ಅನೇಕ ವಿಚಾರಗಳು ಚರ್ಚೆ ಆಗ್ತಾ ಇರೋದು. ನಿಮ್ಗೆ ಏನನ್ಸುತ್ತೆ, ಆರೋಪಗಳನ್ನ ಸಾಬೀತು ಮಾಡಿದಂತಹ ಸಂದರ್ಭದಲ್ಲಿ ಈ ಕೇಸ್ ಅಥವಾ ಈ ಕೇಸ್ಗೆ ಸಂಬಂಧಪಟ್ಟಂತೆ ಏನಾಗಬಹುದು ಅಂತ? ನೋಡಿ ಮೇಡಮ್, ಈಗ ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಆರೋಪವನ್ನ ಸಾಬೀತುಪಡಿಸುವ ಹೊರೆ ಅದು ಅಭಿಯೋಜನೆ ಮೇಲೆ ಇರುವಂತದ್ದು. ಆ ಹೊರೆ ಯಾವತ್ತು ಆರೋಪಿಗಳ ಮೇಲೆ ಇರೋದಿಲ್ಲ. ಸಾಬೀತುಪಡಿಸುವ ಹೊರೆ ಯಾವತ್ತು ಅಭಿಯೋಜನೆಯ ಮೇಲೆ, ಅಂದ್ರೆ ಪೊಲೀಸ್ನವರು ಮತ್ತು ಅಭಿಯೋಜಕರ ಮೇಲೆ, ಪ್ರಾಸಿಕ್ಯೂಟರ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟಿನ ಮೇಲೆ ಇರುವಂತಹ ಒಂದು ಹೊರೆ. ಹಾಗಾಗಿ ನಾವು ಈ ಕೇಸು ಯಾವ ರೀತಿ ನಂಬಲಿಕ್ಕೆ ಒಂದು ಅರ್ಹವಾದ ಕೇಸ್ ಅಲ್ಲ, ಹಾಗೂ ಯಾವ್ಯಾವ ಒಂದು ದೋಷಗಳು ಕಂಡು ಬರ್ತಿವೆ ಇವುಗಳನ್ನ ಮಾನ್ಯ ನ್ಯಾಯಾಲಯಕ್ಕೆ ಮುಂದಟ್ಟು ಮಾಡಿಕೊಡೋದು ಅಷ್ಟೇ ಆರೋಪಿಗಳ ಪರ ವಕೀಲರ ಒಂದು ಕೆಲಸ ಆಗಿರುತ್ತೆ. ಅದಾದ ನಂತರ ಅದು ನ್ಯಾಯಾಲಯದ ವಿವೇಚನೆಗೆ ಬಿಟ್ಟದ್ದು. ಈಗ ಕೇಸು ಖುಲಾಸೆ ಆಗ್ತದೋ ಅಥವಾ ಶಿಕ್ಷೆ ಆಗ್ತದೋ ಅಂತ ಮಾತಾಡೋದು ತಪ್ಪಾಗ್ತದೆ. ಯಾಕಂದ್ರೆ ನ್ಯಾಯಾಲಯದಲ್ಲಿ ಈಗಾಗಲೇ ಮ್ಯಾಟ್ರಿಸ್ ಅಂಡರ್ ಅಡ್ಜುಡಿಕೇಶನ್, ನ್ಯಾಯಾಲಯದಲ್ಲಿ ಈಗಾಗಲೇ ವಿಚಾರಣೆಯಲ್ಲಿ ಇರೋದ್ರಿಂದ ಈ ಒಂದು ಪ್ರಕರಣ ಆ ರೀತಿ
ಅದು ನಾವು ಆ ರೀತಿ ಒಂದು ಕನ್ಕ್ಲೂಷನ್ಗೆ ಬರೋದು ತಪ್ಪಾಗ್ತದೆ ಮೇಡಮ್. ಆ ರೀತಿ ನಾವು ಮಾತಾಡಂಗೂ ಇಲ್ಲ ಆಕ್ಚುಲಿ. ರೈಟ್ ರೈಟ್ ರೈಟ್. ಆಲ್ ರೈಟ್ ರಂಗನಾಥ್ ಸರ್, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆ ಮಾತಾಡಿದರು. ಇವತ್ತಿನಿಂದ ಟ್ರಯಲ್ ಶುರುವಾಗ್ತಾ ಇದೆ. ಇವತ್ತು 7 ಮತ್ತು 8ನೇ ಸಾಕ್ಷ್ಯಗಳನ್ನಾಗಿ ಪರಿಗಣಿಸಿರುವಂತಹ ರೇಣುಕಾಸ್ವಾಮಿ ತಂದೆ ಹಾಗೂ ತಾಯಿ ಅವರಿಬ್ಬರನ್ನೂ ಕೂಡ ಇವತ್ತು ಖುದ್ದು ಕೋರ್ಟ್ಗೆ ಹಾಜರಾಗಿ ಅವರು ಸಾಕ್ಷ್ಯವನ್ನ ನೀಡಲಿದ್ದಾರೆ. ಕಾಶಿನಾಥಯ್ಯ ಹಾಗೆ ರತ್ನಪ್ರಭಾ ಇಬ್ರು ಕೂಡ ಇವತ್ತು ಹಾಜರಿರ್ತಾರೆ. ಈಗಾಗಲೇ ಸಮನ್ಸ್ ಕೂಡ ಕೊಟ್ಟಿದ್ದಾರೆ ಅವರಿಗೆ. ಅವರು ಕೊನೆಯದಾಗಿ ಯಾವಾಗ ಭೇಟಿ ಮಾಡಿದ್ರು, ಅಪಹರಣ ಆಗಿದ್ದಂತ ವಿಚಾರ, ಅವ್ರಿಗೆ ಗೊತ್ತಿದ್ದಂತ ವಿಚಾರ, ಶವ ಪತ್ತೆ ಆದಂತ ಸಂದರ್ಭದಲ್ಲಿ ಅವರು ಕೊಟ್ಟಿರುವಂತಹ ವಿವರಗಳು, ಇದೆಲ್ಲವನ್ನು ಕೂಡ ನ್ಯಾಯಾಲಯಕ್ಕೆ ತಿಳಿಸುತ್ತಾರೆ. ಜೊತೆಗೆ ಪ್ರಾಸಿಕ್ಯೂಷನ್ನ ಮಹತ್ವದ ಹಂತ ಇದು. ಹಾಗಾಗಿ ಸಾಕ್ಷ್ಯ ವಿಚಾರಣೆಯ ಮೂಲಕ ಈ ಪ್ರಕರಣಕ್ಕೊಂದು ತಿರುವು ಬರಬಹುದು ಅನ್ನುವಂತ ನಿರೀಕ್ಷೆ ಸದ್ಯಕ್ಕಿದೆ.